ಕಾಲಚಕ್ರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೇಕ್ಷಕರೇ, ಕನ್ಯಾ ರಾಶಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ರಾಶಿಯಾಧಿಪತಿಯಾದ ಬುಧಗ್ರಹ ದಶಮ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ದಶಮ ಭಾವದಲ್ಲಿ ಸುಕ್ಷೇತ್ರದಲ್ಲಿ ಸ್ವಂತ ಮನೆಯಲ್ಲಿ ಗೋಚರ ಮಾಡೋದ್ರಿಂದ ಭದ್ರಯೋಗವನ್ನು ಉಂಟು ಮಾಡುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭದಾಯಕ ದೊರೆಯುವಂಥದ್ದು. ಕೆಲಸ ಸಿಗದೇ ಇರತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಕೆಲಸ ಸಿಗತ್ತೆ, ಉದ್ಯೋಗ ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಕೂಡ ಆಗುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಮಾತೆ ಬಂಡವಾಳ, ಏನು ಮಾತಾಡ್ತಿರೋ ಅದೇ ನಿಮಗೆ ಬಂಡವಾಳವಾಗಿ ಸ್ವೀಕರಿಸ್ತಕ್ಕಂಥ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಹಾಗೂ ಗುರು ಕೂಡ ಜೊತೆಯಲ್ಲಿ ಇರೋದ್ರಿಂದ ಒಳ್ಳೆ ಉನ್ನತ ಸ್ಥಾನಮಾನ ಪಡ್ಕೊಳ್ಳುವಂಥ ವಾರವಾಗಿರುತ್ತೆ ಈ ವಾರ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ನೇಹ ವರ್ಗದಿಂದ ಸ್ವಲ್ಪ ದೋಷ, ಸತಿಪತಿ ಕಲಹ ಕೂಡ ಉಂಟು ಮಾಡ್ತಕ್ಕಂಥದ್ದು. ಇದೆಲ್ಲ ಕೂಡ ಸ್ವಲ್ಪ ಎಚ್ಚೆತ್ಕೋಬೇಕು. ತಾಳ್ಮೆಯಿಂದ ಇದ್ದು ಅದ್ರ ಕಡೆ ಸ್ವಲ್ಪ ಗಮನ ಕೊಡದೆ, ಸೊ ತಾಳ್ಮೆಯಿಂದ ಇದ್ರೆ ಸೋತಷ್ಟು ಗೆಲ್ಲುವಂತಹ ಒಂದು ಸಾಧ್ಯತೆಗಳು ಉಂಟು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅದರ ವ್ಯಯದಲ್ಲಿ ಕುಜ ಮತ್ತು ಕೇತು ಗೋಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳು, ಕೈಕಾಲಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಉಂಟು. ಅನಾರೋಗ್ಯ ಸಮಸ್ಯೆ. ಆದರೆ ದುರ್ಸ್ಥಾನಾಧಿಪತಿಯಾದ ಕುಜ ದುರ್ಸ್ಥಾನದಲ್ಲಿದ್ದಾಗ ವಿಪರೀತ ರಾಜ್ಯವನ್ನು ಕೊಡ್ತಕ್ಕಂಥದ್ದು. ಇಷ್ಟು ದಿನ ಕೋರ್ಟು ಕಚೇರಿ ಅಂತ ಏನು ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯ ದೋಷ ಅನುಭವಿಸ್ತಾ ಇದ್ರಿ, ಆದರೆ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಸೊ ಅದ್ರ ಕಡೆಯಿಂದ ನಿಮಗೆ ಮುಕ್ತಿ ಸಿಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿ ಹೆಚ್ಚು ಲಾಭ ತಂದುಕೊಡುವಂಥದ್ದಾಗಿರುತ್ತೆ. ಶತ್ರು ಸಂಹಾರವನ್ನು ಉಂಟು ಮಾಡುವಂಥ ಒಂದು ಯೋಗ ಕೂಡ ತಂದುಕೊಡುತ್ತೆ ಇಡೀ ವಾರ ಪೂರ್ತಿ ನಿಮಗೆ. ಸೊ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥ ಒಂದು, ಹಾಗೇನೆ ಶತ್ರು ಸಂಹಾರ ಯೋಗವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಸಾಲ ಪೂರೈಸ್ತಕ್ಕಂಥದ್ದು, ಸಾಲದಿಂದ ಸ್ವಲ್ಪ ಮುಕ್ತಿ ಸ್ವಲ್ಪ ಈ ವಾರದಿಂದ ನಿಮಗೆ ಸೊ ಖಂಡಿತವಾಗ್ಲೂ ಕೂಡ ಸಾಲದಿಂದ ಸ್ವಲ್ಪ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶಗಳು ಕೂಡ ಕಲ್ಪಿಸಿಕೊಡುತ್ತೆ ದೇವರು ನಿಮಗೆ. ರಾಹು ಕೇತು ಒಳ್ಳೆ ಅನುಕೂಲವಾದ ಒಂದು ಸ್ಥಾನದಲ್ಲಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಡೀ ವಾರ ಪೂರ್ತಿ ನಿಮಗೆ ಖಂಡಿತವಾಗ್ಲೂ ಕೂಡ ಓಂ ಬುಧಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ, ಯಥೇಚ್ಛವಾಗಿ ಮಾಡ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಕೂಡ ಭದ್ರಯೋಗ ಆಕ್ಟಿವೇಟ್ ಆಗುತ್ತೆ. ಮಹಾವಿಷ್ಣು ಆಲಯಕ್ಕೆ ಹೋಗಿ ತೆರಳಿ ಕೆಂಪು ದಾಸವಾಳ ಹೂವದಿಂದ ಅರ್ಚನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಉಂಟು. ಉದ್ಯೋಗ ಸಿಗದೇ ಇರತಕ್ಕಂಥ ಉದ್ಯೋಗ ಪ್ರಾಪ್ತಿ ಆಗಬೇಕು ಅಂದರೆ ಇಂಟಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಹಾಗೇನೆ ಇಡೀ ವಾರ ಪೂರ್ತಿ ನಿಮಗೆ ಸೊ 2, 6, 1, 5 ಸಂಖ್ಯೆ ನಿಮಗೆ ಬಳಕೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇಡೀ ವಾರ ಪೂರ್ತಿ ನಿಮಗೆ ಗ್ರೇ, ಬ್ಲೂ ಹಾಗೂ ಐವರಿ, ಬಿಳಿ ಬಣ್ಣಗಳನ್ನು ಬಳಕೆ ಮಾಡಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಖಂಡಿತವಾಗಿ ಕೂಡ ತುಳಸಿ ಬೇರನ್ನು ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಇನ್ನಷ್ಟು ಅನುಕೂಲ